ಬನವಾಸಿ ಶಿರಸಿ ರಸ್ತೆ ನಿರ್ಮಾಣವಾಗಿ 7-8 ವರ್ಷ ಕಳೆದಿದ್ದು, ರಸ್ತೆಗೆ ಕೂಡಲೇ ಮರು ಡಾಂಬರೀಕರಣ ಮಾಡಿದರೆ ಒಳ್ಳೆಯದು. ಶಾಸಕ ಶಿವರಾಮ್ ಹೆಬ್ಬಾರ್ ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕೆಂದು ಬನವಾಸಿ ನೂತನ ತಾಲೂಕು ಹೋರಾಟ ಸಮಿತಿ ಆಗ್ರಹಿಸಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಸತತ ಪ್ರಯತ್ನದ ಫಲವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ಮಾದರಿ ಎನ್ನುವಂತೆ ಕಾಮಗಾರಿ ಮಾಡಲಾಗಿತ್ತು. ರಸ್ತೆ ಇಂದಿಗೂ ಚೆನ್ನಾಗಿದೆ, ಆದರೆ ಅಲ್ಲಲ್ಲಿ ಸಣ್ಣ ಗುಂಡಿಗಳು ಬಿದ್ದಿದ್ದು ರಸ್ತೆ ಕೀಳುವ ಲಕ್ಷಣಗಳು ಗೋಚರವಾಗುತ್ತಿವೆ. ಕಾರಣ ಕೂಡಲೇ ಮರು ಡಾಂಬರೀಕರಣ ಮಾಡಲು ಶಾಸಕರು ಮುಂದಾಗಬೇಕು ಎಂದು ಸಮಿತಿ ಒತ್ತಾಯಿಸಿದೆ. ಬನವಾಸಿಯಿಂದ ಶಿರಸಿಗೆ 21 ಕಿಲೋಮೀಟರ್ ಅಂತರವಿದ್ದು, ಅದರಲ್ಲಿ ಗಡಿಹಳ್ಳಿ ಹತ್ತಿರದ ಕಬ್ಬೆ ಕ್ರಾಸ್ವರೆಗೆ 16 ಕಿಲೋಮೀಟರ್ ಮಾತ್ರ ಬನವಾಸಿ ಕ್ಷೇತ್ರದ ಶಾಸಕರ ವ್ಯಾಪ್ತಿಯಾಗಿದೆ. ಇನ್ನುಳಿದ 5 ಕಿಲೋಮೀಟರ್ ಶಿರಸಿ ಶಾಸಕರ ವ್ಯಾಪ್ತಿಗೆ ಬರುತ್ತದೆ. ಅದನ್ನ ಸರಿದೂಗಿಸಿ ಹೆಬ್ಬಾರ್ ಅವರು ಕಾರ್ಯ ಮಾಡಲಿ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ ಸಿಎಫ್ ನಾಯಕ್ ಮಾಳಂಜಿ ಹಾಗೂ ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಜಂಟಿ ಹೇಳಿಕೆಯಲ್ಲಿ ಆಗ್ರಹಿಸಿದ್ದಾರೆ. ಸಿಮೆಂಟ್ ರಸ್ತೆ ಬಹಳ ಖರ್ಚು, ಹೆಚ್ಚಿನ ಸಮಯ, ಜನರಿಗೆ ಬಹಳ ಕಿರಿಕಿರಿ ಕೆಲಸವಾಗಿದೆ. ಹಾಗಾಗಿಯೇ ಶಿರಸಿ ಕುಮಟಾ ರಸ್ತೆ, ಶಿರಸಿ ಹುಬ್ಬಳ್ಳಿ ರಸ್ತೆ ಆಗದೆ ಜ್ವಲಂತ ಸಮಸ್ಯೆಯಾಗಿ ಉಳಿದು ಬಿಟ್ಟಿದೆ. ಸಿಮೆಂಟ್ ರಸ್ತೆ ಆಗಿ 2-3 ವರ್ಷಕ್ಕೆ ಮಧ್ಯ ಕಬ್ಬಿಣದ ಬಾರ್ ಎದ್ದು ವಾಹನಗಳಿಗೆ ತೊಂದರೆ ಆಗುವ ಸಾಧ್ಯತೆಯನ್ನು ನಾವು ಕಾಣುತ್ತಿದ್ದೇವೆ. ಮತ್ತೆ ಅಲ್ಲಿ ಡಾಂಬರ್ ಲೇಯರ್ ಹಾಕಿರುವುದನ್ನು ನೋಡಿದ್ದೇವೆ. ಹಾಗಾಗಿ ಬನವಾಸಿ ರಸ್ತೆಯನ್ನು ಡಾಂಬರ್ ರಸ್ತೆಯನ್ನಾಗಿ ಇಡಿ ಎಂದು ತಾಲೂಕು ಹೋರಾಟ ಸಮಿತಿ ಮನವಿಯನ್ನು ಮಾಡಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.